ಹಲೋ ಫ್ರೆಂಡ್ಸ್, ಇವತ್ತು ನಾನು ತೆಂಗಿನಕಾಯಿ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ಒಂದು ಕಡಾಯಿಯಲ್ಲಿ ತುಪ್ಪ ಹಾಕ್ಕೊಂಡು ಅದರಲ್ಲಿ ಬೆಲ್ಲವನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಸೇರಿಸಬಾರ್ದು, ತುಪ್ಪದಲ್ಲೇ ಬೆಲ್ಲ ಮೆಲ್ಟ್ ಆಗಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಬೆಲ್ಲ ಮೆಲ್ಟ್ ಆಗಿದೆ. ಇದು ನೊರೆ ಬರಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಇದು ನೊರೆ ಬಂದ ನಂತರ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡೋದು. ಹಲೋ ಫ್ರೆಂಡ್ಸ್, ಈಗ ಈ ಬೆಲ್ಲ ನೊರೆ ಬಂದಿದೆ, ಅಷ್ಟು ಕುದ್ದಿದೆ ಇದು. ಈಗ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಈ ರೀತಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇದು ತೆಂಗಿನಕಾಯಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲದಲ್ಲಿ. ತೆಂಗಿನಕಾಯಿ ತುಂಬ ಎಳೆ ಇರಬೇಕು, ಒಣ ತೆಂಗಿನಕಾಯಿ ಆಗಿರಬಾರ್ದು ಟೇಸ್ಟ್ ಬರಬೇಕಂದ್ರೆ. ಮತ್ತು ಇದು ಬೆಲ್ಲ ತುಂಬ ಅಂಟಂಟಾಗಬೇಕು, ಅಂದರೆ ಲಡ್ಡು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇದು ಬೆಲ್ಲ ಮತ್ತು ತೆಂಗಿನಕಾಯಿ ಹೊಂದಿಕೊಂಡಿದೆ. ಈಗ ಇದನ್ನು ರೌಂಡ್ ಶೇಪ್ ಮಾಡಬೇಕು. ಇದು ಅಂಟಂಟಾಗಿ ಬಂದಿದೆ. ಈಗ ಇದನ್ನು ರೌಂಡ್ ಶೇಪ್ ಮಾಡಿದರೆ ಆಯಿತು. ಫ್ರೆಂಡ್ಸ್, ಈ ರೀತಿ ಹೀಗೆ ರೌಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಕೊಕೊನಟ್ ಲಡ್ಡು ರೆಡಿಯಾಗಿದೆ. ತುಂಬ ಅಂಟಂಟಾಗಿ ಚೆನ್ನಾಗಾಗಿದೆ. ಇದು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.